ನಮಸ್ಕಾರ. ನಮ್ಮ ನಂಬಿಕೆಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ನಾನು ಶ್ವೇತಾ ದಾವಣಗೆರೆ. ವೀಕ್ಷಕರೇ, ಇವತ್ತು ಆತ್ಮ ಸಾಕ್ಷಾತ್ಕಾರ ಈ ಒಂದು ವಿಷಯದ ಕುರಿತಾಗಿ ಸಾಕಷ್ಟು ಜನರು ನಮಗೆ ಕಮೆಂಟ್ ಬಾಕ್ಸಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳಿದ್ರಿ. ಅದಕ್ಕೆ ತಕ್ಕಂತಹ ಉತ್ತರ ಇವತ್ತು ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಇವತ್ತು ನಮ್ಮ ಜೊತೆಗಿದ್ದಾರೆ ಉಪಾಸನಾ ಫೌಂಡೇಶನ್ನ ಸದ್ಗುರು ಶ್ರೀ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಗುರುಗಳೇ? ಫಸ್ಟ್ ಕ್ಲಾಸ್, ಭಾಳ ಚೆನ್ನಾಗಿ. ಆತ್ಮ ಸಾಕ್ಷಾತ್ಕಾರ ಇದು ಈ ಒಂದು ಪ್ರಶ್ನೆ ಬಂದ ಕೂಡಲೇ ಎಲ್ಲರೂ ಕೂಡ ಒಂಥರ ಜಾಗೃತವಾಗ್ಬಿಡ್ತಾರೆ. ಆತ್ಮ ಸಾಕ್ಷಾತ್ಕಾರ ಅಂತೇಳಿ ಅಷ್ಟು ಆ ಒಂದು ಪದಕ್ಕೆ ಒಂಥರ ಏನು ವೇಟೇಜ್ ಇದೆ ಅಂತ ಹೇಳ್ಬೋದು. ಏನು ಹೇಳ್ತೀರಾ ಗುರುಗಳೇ? ನಮ್ಮ ಜನ್ಮಸಿದ್ಧ ಹಕ್ಕು, ನಾವು ಹುಟ್ಟಿರೋದೇ ನಾವು ಯಾರು ಅಂತ ಕಂಡುಕೊಳ್ಳಿಕ್ಕೆ. ಹಾಗೆ ಕಂಡುಕೊಳ್ಳುವ ವಿಧಾನಕ್ಕೆ ಹೆಸರೇ ಆತ್ಮ ಸಾಕ್ಷಾತ್ಕಾರ. 84 ಲಕ್ಷ ಜೀವರಾಶಿಗಳಿದೆ ಅಂತ ಹೇಳ್ತಾರೆ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ, ನಾನು ಪದೇ ಪದೇ ಹೇಳ್ತೀನಿ, ಕೃಷ್ಣನಿಗೆ ಹೇಗೆ ಆ ಗರಿ ಇದೆಯೋ ಕಿರೀಟಪ್ರಾಯವಾಗಿ, ಕಳಶಪ್ರಾಯವಾಗಿ, ಹಾಗೆ ಭಗವಂತನ ಸೃಷ್ಟಿಯಲ್ಲಿ ಈ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನ ಜೀವ ಏನಿದೆ ಆ ಭಗವಂತನಿಗೆ ಕಿರೀಟ ಇದ್ದ ಹಾಗೆ, ಕಳಶ ಇದ್ದ ಹಾಗೆ. ಅಂತಹ ಶ್ರೇಷ್ಠವಾದಂಥ ಜನ್ಮ ಈ ಮನುಷ್ಯ ಜನ್ಮ. ಮನುಷ್ಯರಾಗಿ ಹುಟ್ಟುವುದೇ ಯಾಕೆ ಅಂದರೆ ನಾವು ಯಾಕೆ ಹುಟ್ಟಿದ್ದೀವಿ ಅನ್ನೋದನ್ನು ಕಂಡುಕೊಳ್ಳಿಕ್ಕೆ. ಎಷ್ಟೋ ಜನ್ಮಗಳು ಹುಟ್ಟಿದ್ದೀವಿ, ಎಷ್ಟೋ ಜನ್ಮಗಳು ಈ ದೇಹ ತ್ಯಾಗ ಮಾಡಿ, ದೇಹಗಳನ್ನು ತ್ಯಾಗ ಮಾಡಿ ಪದೇ ಪದೇ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ರೀತಿಯಲ್ಲಿ ಈ ಸರ್ಕಲ್ನಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀವಿ, ಸಿಗಾಕೊಂಡ್ಬಿಟ್ಟಿದ್ದೀವಿ. ಈಗ ಹುಟ್ಟಿದಾಗೆಲ್ಲ ಹೇಳ್ತೀವಿ ಯಾಕಾದರೂ ಹುಟ್ಟಿದ್ವು, ಯಾಕಾದರೂ ಈ ಜನ್ಮ ಬಂತು ಅಂತ ಪ್ರತಿಯೊಬ್ಬರು ಒಂದಲ್ಲ ಒಂದು ಕ್ಷಣ ತನ್ನ ಹಣೆ ಬಡ್ಕೊಳ್ಳೋದಿದ್ದೇ ಇದೆ. ಅದಕ್ಕೆ ನಮ್ಮ ಹಿರಿಯರು ಏನು ಹೇಳಿದ್ರು, ಹಾಗಾದರೆ ನೀನು ಯಾಕೆ ಹುಟ್ಟಿದೆ ಅಂತ ಕಂಡುಕೊ. ಹೀಗೆ ಕಂಡುಕೊಳ್ಳೋದಿದೆಯಲ್ಲ, ಆ ಕಂಡುಕೊಳ್ಳುವ ಸಾಧನೆಗೆ ಅಧ್ಯಾತ್ಮ ಅಂತ ಹೆಸರು. ಆ ಸಾಧನೆ ಅಂತ ಏನು ಕರಿತೀವಿ, ಆ ಸಾಧನೆ ಯಾವುದು ಅಂದರೆ ಯಾವುದು ಸಿದ್ಧಿಯನ್ನು ಕೊಡುತ್ತದೆ ಅದಕ್ಕೆ ಸಾಧನೆ ಅಂತ ಹೆಸರು. ಈಗ ಹಣದಲ್ಲಿ ನಾನು ಸಾಧನೆಯನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಅಂದರೆ ನಾನು ಇಷ್ಟು ಕೋಟಿಯನ್ನು ಗಳಿಸಬೇಕು, ಸಾಧನೆ ಮಾಡಬೇಕು ಅಂತ ಪ್ರತಿಯೊಬ್ಬ ಹೇಳ್ತಾನೆ. ಅಷ್ಟು ಕೋಟಿ ಸಿಕ್ಕಿದ ತಕ್ಷಣ ಇನ್ನೊಬ್ಬನ ನೋಡ್ತಾನೆ, ಇದು ಕಡಿಮೆ ಆಯಿತು, ನನಗೆ ಇನ್ನೊಂದು ಸ್ವಲ್ಪ ಸಂಪಾದಿಸಬೇಕಾಗಿತ್ತು. ಯಾರೋ ಕಂಪ್ನಿ ಕಟ್ತಾನೆ, ಕಂಪ್ನಿ ಕಟ್ಟು ಇಷ್ಟು ಜನಕ್ಕೆ ನಾನು ಕೆಲಸ ಕೊಡಬೇಕು ಅಂತ ಅಂದ್ಕೊಳ್ತಾನೆ. ಇಷ್ಟು ಜನಕ್ಕೆ ಕೆಲಸ ಕೊಟ್ಟು ಅಷ್ಟು ದೊಡ್ಡ ಕಂಪ್ನಿ ಆಗ್ತಾ ಇದ್ದ ಹಾಗೆ ಅವನಿಗೆ ಶುರು ಆಗ್ತದೆ. ಅವನು ಅಂಥ ಕಂಪ್ನಿ ಕಟ್ಟಿದ್ದಾನೆ, ನಂದಿನ್ನೂ ಸಣ್ಣ ಕಂಪ್ನಿ ಆಯಿತು. ಮತ್ತೆ ಶುರು ಮಾಡ್ತಾನೆ ಓಟ. ಅಂದರೆ ಹೀಗೆ ನಿಲ್ಲದೇ ಇಲ್ಲ, ಎಂಡ್ಲೆಸ್ ಆಗಿ ಹಣದ ಹಿಂದೆ, ಕೀರ್ತಿಯ ಹಿಂದೆ, ಯಶಸ್ಸಿನ ಹಿಂದೆ ಮನುಷ್ಯ ಓಡ್ತಾನೆ ಇರ್ತಾನೆ. ಹಾಗಾಗಿ ಅದು ಸಿದ್ಧಿಯ ಅಂದರೆ ಇಲ್ಲ. ಸಿದ್ಧಿ ಅಂದರೆ ಯಾವುದು? ಏನನ್ನ ಗಳಿಸಿದ್ರೆ ಇನ್ಯಾವುದರ ಅವಶ್ಯಕತೆ ಇಲ್ವೋ, ಏನನ್ನ ಕಂಡುಕೊಂಡ್ರೆ ಇನ್ನೇನನ್ನು ಕಾಣಬೇಕಾಗಿಲ್ವೋ ಅದಕ್ಕೆ ಸಿದ್ಧಿ ಅಂತ ಹೆಸರು. ಹಾಗಾಗಿ ಆ ಸಿದ್ಧಿಯನ್ನು ಪಡಿಲಿಕ್ಕೆ ಹೋಗ್ತೀವಲ್ಲ, ಅದಕ್ಕೆ ಸಾಧನೆ ಅಂತ ಹೆಸರು. ಹೀಗೆ ಸಾಧನೆನ ಮಾಡ್ತಾ ಮಾಡ್ತಾ ನೀನು ದೇವರನ್ನು ನೋಡು ಅಂತ ನಮಗೆ ಹಿರಿಯರು ಹೇಳಲಿಲ್ಲ, ಭಗವಂತನ ಕಾಣಬೇಕು ಅಂತ ಹೇಳಲಿಲ್ಲ. ನಮ್ಮ ಸನಾತನ ಪರಂಪರೆಯಲ್ಲಿ ಮೂಲದಲ್ಲಿ ಹೇಳಿದ್ದು ನಿನ್ನನ್ನೇ ನೀನು ಕಾಣು, ನೀನು ಯಾಕಾಗಿ ಹುಟ್ಟಿದ್ದೀಯ ಅಂತ ಕಾಣು ಅಂತ. ಹೀಗೆ ಕಾಣೋದಕ್ಕೆ ಹೆಸರೇ ಆತ್ಮ ಸಾಕ್ಷಾತ್ಕಾರ ಅಂತ. ಎಲ್ರಿಗೂ ಗೊತ್ತು, ನೀನು ಯಾರು ಅಂತ ಕೇಳಿದ್ರೆ ನಮ್ಮ ಹೆಸರು ಹೇಳ್ತೀವಿ. ಅಪ್ಪ ಹೆಸರು ಸರಿ, ಆದರೆ ನಿನ್ನ ಹೆಸರೇ ನಿನ್ನ ಫೈನಲ್ಲ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಕರೀತಾರಲ್ಲ, ಹಾಗಾದರೆ ನೀನು ಯಾರು? ಆಗ ಹೇಳ್ತಾನೆ, ನನ್ನ ದೇಹ, ನಾನು ದೇಹ ಅಂತ. ನಿಜಕ್ಕೂ ಹೇಳು, ನಾನು ದೇಹನ, ನಿನ್ನ ದೇಹನ? ನನ್ನ ದೇಹ ಅಂತ ನೀನು ಕರಿತೀಯೋ, ನಾನು ದೇಹ ಅಂತ ಕರಿತೀಯೋ? ಅವನಿಗೆ ಪ್ರಶ್ನೆ ಶುರು ಆಗ್ತದೆ, ಎಲ್ರಿಗೂ ಶುರು ಆಗ್ತದೆ. ಹಾಗಾದರೆ ನಾನು ಯಾರಾಗಾದರೆ? ರಮಣರಿಗೂ ಹಾಗೆ ಆಯಿತು. ನಾನು ಸತ್ತು ಹೋಗ್ತಾ ಇದ್ದೀನಿ ಅಂತ 16ನೇ ವಯಸ್ಸಲ್ಲಿ ಶುರುವಾಯಿತು. ಹಟ್ಟದ ಮೇಲೆ ಕೂತ್ಕೊಂಡ್ರು, ಆಯಿತು ನಾನು ಸಾಯ್ತಾ ಇದ್ದೀನಿ, ಸರಿ. ನಾನು ಸಾಯ್ತಾ ಇದ್ದೀನಿ ಅಂದರೆ ಯಾರು? ದೇಹ ಸಾಯ್ತಾ ಇದೆ. ದೇಹ ಸಾಯ್ತಾ ಇದ್ರೂ ಕೂಡ ನನಗೆ ನಾನು ಸಾಯ್ತಾ ಇದ್ದೀನಿ ಅಂತ ಇನ್ನೂ ಫೀಲ್ ಬರ್ತಾ ಇದೆಯಲ್ಲ, ಹಾಗಾದ್ರೆ ಏನು? ಹಾಗಾದರೆ ನಾನು ದೇಹ ಅಲ್ಲ. ಇದು ನನ್ನ ದೇಹ. ಹೇಗೆ ನನ್ನ ಮೊಬೈಲ್, ನನ್ನ ಮನೆ, ನನ್ನ ವಸ್ತುಗಳು ಅಂತ ಹೇಳ್ತೀವೋ ಹಾಗೆ ಇದು ನನ್ನ ದೇಹ, ನಾನು ದೇಹ ಅಲ್ಲ. ನನ್ನ ಮನಸ್ಸು ಅಂತ ಹೇಳ್ತೀವಿ, ನಾನು ಮನಸ್ಸು ಅಲ್ಲ. ಹಾಗಾದರೆ ನಾನು ಯಾರು? ಹೀಗೆ ಕೊಂಡ್ಕೊಳ್ತಾ ಹೋಗೋದೆ ಕೋಹಂ ಕೋಹಂ ಅಂತ ಹೇಳ್ತಾರೆ. ನಾನು ಯಾರು, ನಾನು ಯಾರು ಅಂತ ವೇದಾಂತದ ಅತ್ಯಂತ ಉನ್ನತವಾದ ಶಬ್ದ. ನಾಹಂ, ನಾನು ಇದಲ್ಲ, ನೇತಿ ಭಾವ. ಕೋಹಂ, ಇದು ನಾನಲ್ಲ. ಹಾಗಾದರೆ ನಾನು ಯಾರು ಅಂತ. ನಾಹಂ ಅಂದರೆ ನಾನು ಇದು ಅಲ್ಲ, ನಾನು ಇದು ಅಲ್ಲ, ನೇತಿ ಭಾವ. ಹಾಗಾದರೆ ನಾನು ಯಾರು? ಹೀಗೆ ಕೇಳ್ತಾ ಕೇಳ್ತಾ ಹೋದಾಗ ಒಂದು ದಿನ ಆ ಮನಸ್ಸನ್ನು ಕನ್ನಡಿ ಶುದ್ಧವಾಗಿ, ಚಿತ್ತ ಶುದ್ಧಿಯಾಗಿ ನಮ್ಮದೇ ಪ್ರತಿಬಿಂಬ, ಅರ್ಥಾತ್
ಆ ಆತ್ಮದ ಸಾಕ್ಷಾತ್ಕಾರ ಆಗ್ತದೆ. ಎಲ್ರಿಗೂ ಗೊತ್ತು ನಾನು ಆತ್ಮ ಅಂತ ತುಂಬ ಜನ ಮಾತಲ್ಲೂ ಹೇಳ್ತಾರೆ. ಆದರೆ ದೀಪ ಸುಡದೆ ಆ ಸುಡುದು ಅಂದ್ರೇನು ಅಂತ ಗೊತ್ತಿರಲ್ಲ. ಕರೆಂಟು ಶಾಕ್ ಹೊಡೆಯದೆ ಶಾಕ್ ಹೊಡೆಯೋದು ಅಂದ್ರೆ ಏನು ಅಂತ ಗೊತ್ತಾಗಲ್ಲ. ಹೊಡೆಸ್ಕೋಬೇಕು, ಸುಟ್ಕೋಬೇಕು ಅಥವಾ ಕಟ್ ಮಾಡ್ಕೋಬೇಕು, ಆಗ್ಲೇ ಆ ನೋವು ಅಂದ್ರೆ ಏನು ಅನುಭವಕ್ಕೆ ಬರೋದು. ಈಗ ನಮ್ಮಂಥವ್ರು ಯಾರ್ಯಾರೋ ಹೇಳಿ ಆತ್ಮ ಸಾಕ್ಷಾತ್ಕಾರ ಅಂತೆ, ಎನ್ಲೈಟನ್ಮೆಂಟ್ ಅಂತೆ, ಇದಾದ್ರೆ ಹೀಗಾಗ್ತದಂತೆ ಅಂತ ಎಲ್ಲರೂ ಹೇಳಿದ್ದಾರೆ. ಆದರೆ ಅನುಭವಕ್ಕೆ ಬಂದಿಲ್ಲ. ಅದಕ್ಕೆ ರಮಣ ಹೇಳೋದು, ಅರಿವು ಎಲ್ರಿಗೂ ಇದೆ, ನಾನು ಆತ್ಮ ಅನ್ನೋ ಅರಿವು ಎಲ್ರಿಗೂ ಇದೆ. ನಾನು ಈ ದೇಹ ಅಲ್ಲ, ನಾನು ಈ ಪಂಚಕೋಶಗಳಲ್ಲ, ನಾನು ಮನಸ್ಸಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ನಾನು ಆತ್ಮ, ನಾನು ಅವಿನಾಶಿ ಅಂತ ತುಂಬ ಜನ ಹೇಳಿರೋದ್ರಿಂದ ಅದರ ಅರಿವಿದೆ, ಆದರೆ ಇರುವು ಇಲ್ಲ. ಆ ಅರಿವು ಇರುವಾಗುದಿದೆಯಲ್ಲ, ಅದೇ ಸಾಕ್ಷಾತ್ಕಾರ. ಅಂದ್ರೆ ಬಹಳ ಸರಳವಾಗಿ ಹೇಳ್ಬೇಕಂದ್ರೆ ನಾನು ಯಾರು ಅನ್ನುವಂಥದ್ದನ್ನ ಕಂಡಿಡ್ಕೊಳ್ಳೋದೆ ಆತ್ಮ ಸಾಕ್ಷಾತ್ಕಾರ ಅಂತ ಅನ್ಬೋದು. ಈಗ ಇನ್ನೊಂದು ಪ್ರಶ್ನೆ ಗುರುಗಳೇ, ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅನ್ನುವಾಗ ಆಗುವಂತ ಅನುಭವಗಳೇನು, ನಿಮಗಾಗಿದೆಯಾ ಅಂತ? ನೋಡಿ, ತುಂಬ ಜನರದು ಇದೊಂದು ಗೊಂದಲ ಏನು ಅಂದರೆ, ಬುದ್ಧನಿಗೆ, ಸಿದ್ಧಾರ್ಥನಿಗೆ ಯಾವುದೋ ಒಂದು ಕ್ಷಣ ಆತ್ಮ ಸಾಕ್ಷಾತ್ಕಾರ ಆಯಿತು ಅಂತ. ಸಾಕ್ಷಾತ್ಕಾರ ಎಲ್ರಿಗೂ ಆಗ್ತದೆ. ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ಒಂದು ಕ್ಷಣ ಸಾಕ್ಷಾತ್ಕಾರ ಆಗ್ತದೆ, ಆದರೆ ಇರುವ ಆಗಲ್ಲ. ಅಂದರೆ ಪರ್ಮನೆಂಟಾಗಿ ಅದು ಇರಲ್ಲ. ಅದಕ್ಕೆ ಊಟ ಎಲ್ಲರೂ ಮಾಡ್ತೀವಿ, ಊಟ ಮಾಡೋದು ಒಂದಾದರೆ ಅದನ್ನು ಜೀರ್ಣಿಸ್ಕೊಳ್ಳೋದು ಎರಡನೇದು. ಹಾಗಾಗಿ ಒಬ್ರಿಗೂ ಸಾಕ್ಷಾತ್ಕಾರ ಆಗ್ತದೆ. ಸಾಕ್ಷಾತ್ಕಾರ ಆದದ್ದನ್ನು ಮನನ ಮಾಡ್ತಾ ಮಾಡ್ತಾ ಅದನ್ನು ಜೀರ್ಣಿಸ್ಕೋಬೇಕು. ಹಾಗೆ ಜೀರ್ಣಿಸ್ಕೊಳ್ಳಿಕ್ಕೆ ಟೈಮ್ ಜಾಸ್ತಿ ತೊಗೊಳ್ತದೆ, ಒಂದು ಕ್ಷಣದಲ್ಲಿ ಆಗುವಂಥದ್ದಲ್ಲ ಅದು. ಒಂದು ಕ್ಷಣದಲ್ಲಿ ಅನುಭೂತಿ ಆದರೂ ಆ ಅನುಭೂತಿ ಪರ್ಮನೆಂಟ್ ಆಗಲಿಕ್ಕೆ ಕೆಲವರಿಗೆ ವರ್ಷಗಳು ಜಾಸ್ತಿ ತೊಗೊಳ್ತಾ ಹೋಗ್ತದೆ. ಸಿದ್ಧಾರ್ಥನಿಗೆ 7 ವರ್ಷ ತಗೊಳ್ತು, ಮಹಾವೀರನಿಗೆ 12 ವರ್ಷ ತಗೊಳ್ತು, ರಾಮಕೃಷ್ಣ ಪರಮಹಂಸರ ಗುರು ತೋತಾಪರಿಗೆ 40 ವರ್ಷ ತಗೊಳ್ತು ಆ ಜೀರ್ಣಿಸ್ಕೊಳ್ಳೋ ಪ್ರಕ್ರಿಯೆಗೆ. ಸಾಕ್ಷಾತ್ ರಮಣ ಮಹರ್ಷಿಗೆ 17 ವರ್ಷಗಳು ತಗೊಳ್ತು. ಮೌನದಲ್ಲಿ ಅದನ್ನು ಮನನ ಮಾಡ್ತಾ ಜೀರ್ಣಿಸ್ಕೊಳ್ತಾ ಹೋದ್ರು. ಈ ಜೀರ್ಣಿಸ್ಕೊಳ್ಳೋದು ಅಂದ್ರೆ ಏನು? ಈ ಸಾಕ್ಷಾತ್ಕಾರ ಆಯಿತು. ಸಾಕ್ಷಾತ್ಕಾರ ಆಗಬೇಕಾದ್ರೆ ನಮ್ಮಲ್ಲಿ 3 ಶರೀರಗಳಿದೆ. ಸ್ಥೂಲ, ಸೂಕ್ಷ್ಮ, ಕಾರಣ, 3 ಶರೀರ ಇದೆ. ಈ ಸ್ಥೂಲ ಶರೀರ ಏನಿದೆ, ಈ ಫಿಸಿಕಲ್ ಬಾಡಿ, ಇದು ನಾವಲ್ಲ ಅಂತ ಗೊತ್ತಾಯ್ತು. ಆದರೆ ಇದು ನಾನಲ್ಲ ಅಂದಾಗ, ಆತ್ಮ ನಾನು ಅಂತ ಗೊತ್ತಾಗೋದಕ್ಕೆ ಮುಂಚೆ ಮನಸ್ಸು ಹೇಳ್ತದೆ ನಾನೇ ಎಲ್ಲವೂ ಅಂತ. ಆ ಮನಸ್ಸಿನಲ್ಲೇ ನಿಮ್ಮ ಜನ್ಮಾಂತರದ ಆ ಸೂಕ್ಷ್ಮ ಶರೀರ ಏನಿದೆ ಅದನ್ನ ಯೋಗದಲ್ಲಿ ಮನಸ್ಸು ಅಂತ ಕರಿತೀವಿ. ಮನಸ್ಸು ಬೇರೆ ಅಲ್ಲ, ಸೂಕ್ಷ್ಮ ಶರೀರ ಬೇರೆ ಅಲ್ಲ. ಅದೊಂದು ರೀತಿ ಸಾಫ್ಟ್ವೇರ್ ರೀತಿ ನಿಮ್ಮ ಎಷ್ಟೋ ಜನ್ಮಗಳ ಕರ್ಮವನ್ನ, ನಿಮ್ಮ ಸಾಧನೆ ಇರ್ಬೋದು, ಪುಣ್ಯ ಇರ್ಬೋದು, ಪಾಪ ಇರ್ಬೋದು, ಎಲ್ಲವನ್ನು ಅದು ಸ್ಟೋರ್ ಮಾಡ್ಕೊಂಡು ಬರ್ತದೆ. ಸ್ಟೋರ್ ಮಾಡ್ಕೊಂಡು ಬಂದದ್ದು ನೀವು ಹೀಗೆ ಸಾಧನೆ ಮಾಡ್ತಾ ಮಾಡ್ತಾ ಹೋದಂತೆ ನಿಮ್ಮ ಕರ್ಮಗಳು ಕಳಿಲಿಕ್ಕೆ ಶುರುವಾಗ್ತದೆ, ಕಳಿಸ್ಕೊಳ್ಳೋಕೆ ಶುರುವಾಗ್ತದೆ. ಹೀಗೆ ಕಳಿಸ್ಕೊಳ್ಳೋ ಪ್ರಕ್ರಿಯೆ ಮುಗಿದಾಗ ಆಗೋದೇ ಸಾಕ್ಷಾತ್ಕಾರ. ಆ ಅಲ್ಟಿಮೇಟ್ ಸ್ಥಿತಿ ಏನಿದೆ, ಆ ದಿವ್ಯ ಆನಂದದ ಸ್ಥಿತಿ. ಈಗ ನಿಮ್ಮ ದೇಹದಲ್ಲಿ ಯಾವುದೇ ಭಾರ ಇಲ್ಲ. ಈಗ ಇಷ್ಟೊಂದು ಚೈನ್ಗಳನ್ನು ಹಾಕಿದಿರಿ, ಬಳೆಗಳನ್ನು ಹಾಕಿದಿರಿ, ಸಾಕಷ್ಟು ಭಾರ ಅಂತ ದೇಹ ಅನಿಸ್ತಾ ಇದೆ. ಈ ಎಲ್ಲ ಭಾರಗಳು ಕಳೆದು ಹೋದಾಗ ಒಂದು ಹಗುರತೆ ಆಗ್ತದಲ್ಲ, ಆಹಾ ಅಬ್ಬಾ ಅಂತ ಒಂದು ಕ್ಷಣಕ್ಕೆ ಅನಿಸ್ತದಲ್ಲ, ಆ ರೀತಿಯ ದಿವ್ಯವಾದ ಅನುಭವ ಆ ಕರ್ಮಗಳು ಕಳಚು ಬಿದ್ದಾಗ ಆಗ್ತದೆ. ಆ ಕ್ಷಣವೇ ಸಾಕ್ಷಾತ್ಕಾರ. ಪ್ರಮುಖವಾಗಿ ದೇಹದಲ್ಲಿ ಅಥವಾ ಮನಸ್ಸಿನಲ್ಲಿ ಆಗುವಂತಹ ಬದಲಾವಣೆಗಳು ಏನೇನು, ಎಲ್ಲರಿಗೂ ಒಂದೇ ರೀತಿ ಇರುತ್ತಾ ಅಂತ? ಇಲ್ಲ, ಶಾಸ್ತ್ರಗಳಲ್ಲೂ ಹೇಳೋದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭೂತಿಗಳಾಗ್ತದೆ. ಒಂದೇ ರೀತಿಯ ಅನುಭೂತಿಗಳಾಗೋದಿದ್ರೆ ಇಷ್ಟೊಂದು ಮತಗಳ ಹುಟ್ಟುವ ಅವಶ್ಯಕತೆನೇ ಇರ್ತಿರಲಿಲ್ಲ. ಅದು ಕೂಡ ಒಂದು ಉದಾಹರಣೆ. ಕೆಲವರು ದ್ವೈತ ಭಾವದಲ್ಲಿ ನೋಡಿದ್ದಾರೆ, ಕೆಲವರು ಅದ್ವೈತ ಭಾವದಲ್ಲಿ ನೋಡಿದ್ದಾರೆ, ಕೆಲವರು ವಿಶಿಷ್ಟಾದ್ವೈತ ಭಾವದಲ್ಲಿ ನೋಡಿದ್ದಾರೆ, ಕೆಲವರು ದ್ವೈತಾದ್ವೈತ ಭಾವದಲ್ಲಿ ನೋಡಿದ್ದಾರೆ. ಹೀಗೆ ಬೇರೆ ಬೇರೆಯ ರೀತಿಯ ಅನುಭೂತಿಯ ಸತ್ಯದ ದರ್ಶನ ಕಾರಣಕ್ಕೆ ಇಷ್ಟೊಂದು ಮತಗಳು ಆಗಿತ್ತು. ಆದರೆ ಅಲ್ಟಿಮೇಟ್ ಕೊನೆಯ ಕ್ಷಣದ ಅನುಭೂತಿ ಏನಿದೆ ಅದು ಎಲ್ಲರಿಗೂ ಒಂದೇ ಆಗುದು. ಅಲ್ಲಿ ಬೇರೆ ಭಿನ್ನತೆಗಳಿಲ್ಲ. ಆ ಕ್ಷಣಕ್ಕೆ ಹೋದಾಗ, ಆ ಸ್ಥಿತಿಗೆ ಹೋದಾಗ ಎಲ್ಲರೂ ಒಂದೇ ಭಾವಸ್ಥಿತಿಯನ್ನು ಹೊಂದಿರ್ತಾರೆ. ಆದರೆ ವಿವರಣೆ ಮಾಡಲಿಕ್ಕೆ ಕೆಲವರಿಗೆ ಅದು ಕಷ್ಟ. ಸಿದ್ಧಾರ್ಥ ಬುದ್ಧ ಆದ ನಂತರದ ಅನುಭೂತಿಯನ್ನು ಹೇಳ್ತಾರೆ, ಅವನಿನ್ನು ಕೊನೆಯಲ್ಲೂ ಗೊಂದಲದಲ್ಲಿದ್ದ, ಅದನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಅವನ ಕೈಲೂ ಆಗಲಿಲ್ಲ ಅಂತ. ಹಾಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗದೇ ಇದ್ದ ಕಾರಣಕ್ಕೆ ಬುದ್ಧನನ್ನು ನಾಸ್ತಿಕ ದರ್ಶನಕ್ಕೆ ಸೇರಿಸ್ಬಿಟ್ರು. ಆದರೆ ಅವನು ನಾಸ್ತಿಕ ಅಲ್ಲ, ಆದರೆ ಅವನಿಗೆ ಎಕ್ಸ್ಪ್ಲೈನ್ ಮಾಡಕ್ ಬರಲಿಲ್ಲ ಅದನ್ನ ಅಂತ. ಹೀಗೆ ಕೆಲವರಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಆ ಕಾರಣದಿಂದಾಗಿ ಬೇರೆ ಬೇರೆ ಗೊಂದಲಗಳಾಗ್ತದೆ.
ಆದರೆ ಅಲ್ಟಿಮೇಟ್ ಅನುಭವ ಏನಿದೆ ಪ್ರತಿಯೊಬ್ಬರಿಗೂ ಒಂದೇ ರೀತಿ ಅನುಭವ ಆಗ್ತದೆ. ಓಕೆ. ಇನ್ನು ಆತ್ಮ ಸಾಕ್ಷಾತ್ಕಾರ ಆದಂಥವರಿಗೆ ಹೆಚ್ಚು ಮಾತಾಡೋದಕ್ಕೆ ಇಷ್ಟ ಇರಲ್ಲ, ಮೌನವಾಗಿರೋದಕ್ಕೆ ಬಯಸ್ತಾರೆ ಅನ್ನುವಂತಹ ಮಾತುಗಳನ್ನು ಕೇಳಿದ್ದೀವಿ. ಇದು ಎಷ್ಟರ ಮಟ್ಟಿಗೆ ನಿಜ, ಅದು ಹೌದಾ ಅಂತ ಹೇಳಿ? ಯಾಕಂದ್ರೆ ಈಗ ನೀವೇ ಹೇಳಿದ್ರಿ ರಮಣ ಮಹರ್ಷಿಗಳು ಮೌನಕ್ಕೆ ಜಾರ್ಬಿಟ್ಟಿದ್ರು ಅಂತ ಹೇಳಿ. ನೋಡಿ, ನೀವೇ ಒಂದು 3 ದಿನ ಮೌನದಲ್ಲಿ ಕೂತ್ರೆ 4ನೇ ದಿನ ನಿಮ್ಮನ್ನು ಮಾತಾಡಿಸಿದ್ರೆ ಮಾತಾಡಬೇಕು ಅಂತ ಅನ್ಸಲ್ಲ. ಹಾಗಿರಬೇಕಾದ್ರೆ ಸಾಕ್ಷಾತ್ಕಾರ ಪಡೀಲಿಕ್ಕೆ ನಿರಂತರವಾಗಿ 10 ತಿಂಗಳು 100 ದಿನಗಳು ಸಾಧನೆ ಮಾಡೋಕ್ಕೆ ಮೌನದಲ್ಲಿ ಕೂತಿರ್ತಾರೆ. ಆ ಕಾರಣದಿಂದಾಗಿ ಹೊರಗಿನ ಪ್ರಪಂಚಕ್ಕೆ ಬಂದರೆ ಜನರನ್ನು ನೋಡಿದ ತಕ್ಷಣವೇ ಅವರಿಗೆ ಗಲಿಬಿಲಿ ಆಗ್ತಾರೆ. ನಾನು 2015ರಲ್ಲಿ 84 ದಿನಗಳ ಕಾಲ ಏಕಾಂತವಾಸದಲ್ಲಿದ್ದೆ. ಯಾರ ಜೊತೆ ಮಾತಿಲ್ಲ. ನಮ್ಮ ವಾಲಂಟಿಯರ್ಸ್ ಬಂದು ಹೊರಗಡೆ, ರೂಮಿನ ಹೊರಗಡೆ ಮಧ್ಯಾಹ್ನದ ಒಂದು ಊಟವನ್ನು ಇಟ್ಟು ಹೋಗ್ತಾ ಇದ್ರು. ಒಂದು ಊಟ. 84 ದಿನದ ನಂತರ ಎಲ್ಲರ ಜೊತೆ ಮಾತಾಡಬೇಕು, ಆದರೆ ಮಾತು ಬರ್ತಾ ಇಲ್ಲ. ಕೊನೆಗೆ ದೇವಸ್ಥಾನಗಳಿಗೆ ಹೋಗಿ ಬರಬೇಕು, ಅಲ್ಲಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೊರಟ್ರೆ ನಾನು ಯಾವುದೋ ಹೊಸ ಪ್ರಪಂಚಕ್ಕೆ ಬಂದಿದ್ದೀನಿ, ಇದು ನಾನಿರೋ ಪ್ರಪಂಚ ಅಲ್ಲವೇ ಇಲ್ಲ ಅನ್ಸಕ್ಕೆ ಶುರುವಾಗ್ಬಿಡ್ತು. ಬಸ್ಗಳು ಬರ್ತಾ ಇದ್ರೆ, ಲಾರಿಗಳು ಬರ್ತಾ ಇದ್ರೆ ನನ್ನ ಮೇಲೆ ಏನೋ ಬಂದ್ಬಿಡ್ತಾ ಇದೆ ಅನ್ನೋ ಭಾವ. ಯಾಕೆ ಅಂದರೆ 84 ದಿನಗಳ ಕಾಲ ಏಕಾಂತದಲ್ಲಿದ್ದಾಗ ಜನರನ್ನ ಒಟ್ಟಾಗಿ ನೋಡಿದ ತಕ್ಷಣ ಒಂದು ವಿಚಿತ್ರ ಭಾವ ಬರ್ತಿದೆ. ಅದರಲ್ಲೂ ವೆಹಿಕಲ್ಗಳನ್ನು ನೋಡಿದ ತಕ್ಷಣ ಅಂತೂ ಗಾಬರಿನೇ ಆಗ್ತದೆ. ಅಂದ್ರೆ ಅರ್ಥ ಏನು ಅಂದರೆ, ನಾವು ನಿರಂತರ ಸಾಧನೆಯಲ್ಲಿ ಏಕಾಂತದಲ್ಲಿ ಇರೋ ಕಾರಣದಿಂದಾಗಿ ಹೊರಗಿನ ಪ್ರಪಂಚ ಬೇಡ ಅನ್ಸಕ್ಕೆ ಶುರುವಾಗ್ತದೆ. ಯಾಕೆಂದರೆ ನಮ್ಮ ಜೊತೆಯಲ್ಲಿ ನಾವಿರೋದೇ ಒಂದು ಆನಂದವನ್ನು ಕೊಟ್ಟಿರ್ತದೆ. ಆ ಕಾರಣದಿಂದಾಗಿ ಮಾತನ್ನು ಕಡಿಮೆ ಮಾಡ್ತಾರೆ. ಆದರೆ ಅದೇ ಸತ್ಯವಾ ಅಂದರೆ ಖಂಡಿತ ಅಲ್ಲ. 17 ವರ್ಷಗಳ ನಂತರ ಪ್ರತಿನಿತ್ಯ 100 ಜನಕ್ಕೆ ರಮಣರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ರು. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಋಷಿಗಳು ಹೇಳ್ತಾರೆ, ಕೆಲವು ಸಾಧಕರು ಯಾವಾಗಲೂ ಮಕ್ಕಳ ನಡುವೆ ಇರಲಿಕ್ಕೆ ಆಸೆ ಪಡ್ತಾರೆ ಅಂತ. ಯಾಕೆ ಅಂತ ಹೇಳಿದ್ರೆ ಅವರ ಮನಸ್ಸನ್ನ ಮಕ್ಕಳ ಜೊತೆಯಲ್ಲಿದ್ದು ಆಟ ಆಡಕ್ಕೆ ಬಿಟ್ಬಿಡ್ತಾ ಇದ್ರು ಅಂತ. ಹಾಗಾಗಿ ಮುಕುಂದರ ಸ್ವಾಮಿಗಳು ಅಂತ ನೀವು ಕೇಳಿದ್ರೆ, ಅವ್ರು ಯಾವಾಗಲೂ ಎಲ್ಲರ ಜೊತೆ ಕುಣ್ಕೊಂಡು ನೆಕ್ಕೊಂಡು ಅಷ್ಟು 80 ವರ್ಷ ಆಗಿದ್ರು ಕೂಡ ಎಲ್ಲರ ಜೊತೆ ಅವರು ಕುಣಿದು ನೆಗೆದು ಆಟ ಆಡ್ಕೊಂಡಿದ್ರು. ಹಾಗೆ 2 ಸರಿ ಅವರು ಮಂಡಿಯನ್ನ ಮುರ್ಕೊಂಡಿದ್ರು ಹಂಗೆ ಆಟ ಆಡ್ಬೇಕಾದ್ರೆ. ಅಂದ್ರೆ ಅಷ್ಟು ಹುಡುಗಾಟಿಕೆ. ಅರ್ಥ ಅವರಿಗೆ ಸಾಕ್ಷಾತ್ಕಾರ ಆಗಿಲ್ಲ ಅಂತನ? ನಮ್ಮಲ್ಲಿ ಮೂಢತನ ಇದೆ. ಸಾಕ್ಷಾತ್ಕಾರ ಆದವರು ಸಿಟಿಲಿ ಇರಲ್ಲ, ಸಾಕ್ಷಾತ್ಕಾರ ಆದವರು ಜನರ ನಡುವೆ ಇರಲ್ಲ. ಹಾಗಾದ್ರೆ ಕೃಷ್ಣ ಇದ್ದ, ಸಾಕ್ಷಾತ್ ಪರಮಾತ್ಮ ಕೃಷ್ಣ ಎಲ್ಲರ ನಡುವೆ ಇದ್ದ, ರಾಮ ಎಲ್ಲರ ನಡುವೆ ಇದ್ರ, ವಿಶ್ವಾಮಿತ್ರರು, ವಸಿಷ್ಠರು ರಾಜ್ಯಗಳಲ್ಲೇ ಸಂಚಾರ ಮಾಡ್ತಾ ಇದ್ರು. ಅವರು ನೀರಿನ ರೀತಿ ಇರ್ತಾರೆ. ಯಾರ ಸಾಕ್ಷಾತ್ಕಾರ ಆದರೂ, ಯಾರು ತನ್ನಂತಾನು ಅರಿವು ಇರುವ ಯಾರಿಗಾಗಿದೆಯೋ ಅವರು ನೀರಿನ ರೀತಿ ಇರ್ತಾರೆ. ಯಾವ ಜಾಗದಲ್ಲಿ ಹೇಗಿರಬೇಕು ಹಾಗೆ ಇದು ಬಿಡ್ತಾರೆ. ಅಲ್ಲಿಂದ ಹೊರಟ ನಂತರ ಅವ್ರಿಗೂ ನನಗೂ ಸಂಬಂಧವೇ ಇಲ್ಲ ಅನ್ನುವ ಭಾವಸ್ಥಿತಿಯನ್ನು ಹೊಂದಿರ್ತಾರೆ. ನಮಗೆಲ್ಲ ಬೇರೆಯವ್ರಿಗೆ ಸಾಮಾನ್ಯರಿಗೇನು, ಬಿಟ್ಟು ಹೋಗಬೇಕಾದ್ರೆ ಇದನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ದುಃಖ, ಬಂಧ. ಇವ್ರು ಇನ್ನೂ 4 ದಿನ ನಮ್ಮ ಜೊತೆ ಇದ್ದಿದ್ರೆ ಸಂತೋಷ ಆಗ್ತಿತ್ತು ಅಂತ. ಆದರೆ ಸಾಕ್ಷಾತ್ಕಾರ ಆದವರಿಗೆ ಇದ್ದಷ್ಟು ದಿನ ಸಂತೋಷವಾಗಿರ್ತಾರೆ, ಹೋಗಬೇಕಾದ್ರೂ ಅಷ್ಟೇ ಸಂತೋಷದಿಂದ ಹೋಗ್ತಾರೆ. ಇದೇ ವ್ಯತ್ಯಾಸ. ಆದರೆ ನಾವು ದಯವಿಟ್ಟು ಎಲ್ರಿಗೂ ನಾನು ಹೇಳೋದು, ಪಟ್ಟಿ ಕಟ್ಕೋಬೇಡಿ. ಸಾಕ್ಷಾತ್ಕಾರ ಆದವರು ನಮ್ಮ ನಡುವೆ ಇರಲ್ಲ, ನಿಮ್ಮ ಪಕ್ಕದ ಮನೆಯಲ್ಲೇ ಇರಬಹುದು ಅವರು. ಆದರೆ ನಿಮಗೆ ನೋಡೋ ದೃಷ್ಟಿ ಇಲ್ಲದೆ ಹೋದರೆ, ಆ ಅಹಂಕಾರದ ಪಟ್ಟಿಯನ್ನು ನೀವು ಕಟ್ಕೊಂಡಿದ್ರೆ, ಸಾಕ್ಷಾತ್ಕಾರ ಆದವರ ಸಾಮೀಪ್ಯ ನಿಮಗೆ ದೊರಕದೆ ಹೋಗಬಹುದು. ಇನ್ನು ಗುರುಗಳೇ, ಇವತ್ತಿನ ದಿನದಲ್ಲಿ ಸಾಕಷ್ಟು ಜನ ಈ ಒಂದು ಆಧ್ಯಾತ್ಮಿಕ ಕಡೆಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ, ಅದ್ರ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈ ಆತ್ಮ ಸಾಕ್ಷಾತ್ಕಾರ ಆಗ್ತಾ ಇದೆ ಅನ್ನುವಂತಹ ಒಂದು ಚಿಂತನೆಯಲ್ಲಿ ಇರುವಂಥವ್ರು ಒಂದು ಕಡೆ ಹುಚ್ಚರಾಗ್ತಾ ಇದ್ರೆ, ಇನ್ನೊಂದು ಕಡೆ ಇದು ಹೇಗಾಗುತ್ತೆ, ಏನು, ಯಾರಿಗೆಲ್ಲ ಆಗುತ್ತೆ, ಅಂದರೆ ಸಾಧನೆ ಮಾಡೋಕ್ಕೆ ಹೊರಟಿರೋ ಎಲ್ಲರಿಗೂ ಕೂಡ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ನೋಡಿ, ಯಾರ್ಯಾರಿಗೆ ಜಿಜ್ಞಾಸೆ ಇದೆ, ಯಾರ್ಯಾರಿಗೆ ನಾನು ಯಾರು ಅಂತ ಕಂಡುಕೋಬೇಕು ಅನ್ನುವಂತಹ ಹಪಹಪಿ ಇದೆ, ಅವರು ಎಲ್ಲರಿಗೂ ಆತ್ಮ ಸಾಕ್ಷಾತ್ಕಾರ ಖಂಡಿತವಾಗಿ ಆಗಿಯೇ ಆಗ್ತದೆ. ಆದರೆ ಕೆಲವರಿಗೆ ದಿನಗಳು ಜಾಸ್ತಿ ತಗೋಬಹುದು. ಕೆಲವರಿಗೆ 10 ದಿನದಲ್ಲಿ ಆಗ್ಬೋದು, ಕೆಲವರಿಗೆ 10 ವರ್ಷ ಆಗ್ಬೋದು, ಇನ್ನು ಕೆಲವರಿಗೆ 10 ಜನ್ಮವೂ ಆಗಬಹುದು. ಆದರೆ ಪ್ರತಿಯೊಬ್ಬರಿಗೂ ಆತ್ಮ ಸಾಕ್ಷಾತ್ಕಾರ ಆಗಿಯೇ ಆಗ್ತದೆ. ನಿನಗೆ ಆಗಲ್ಲ ಅಂತ ಯಾರಾದರೂ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಪಡೀಲಿಕ್ಕೆ ಅವನು ಅರ್ಹ ಅಲ್ಲ ಅಂತ ಅರ್ಥ. ಅಂದರೆ ಯಾರಾದರೂ ನೀನ್ಗೆ ಆತ್ಮ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಅರ್ಹ ಆಗಿಲ್ಲ ಅಂತ ಯಾರಾದರೂ ಹೇಳ್ತಾ ಇದ್ರೆ ಅವನು ಆ ಅರ್ಹತೆಯನ್ನು ಆತ ಗಳಿಸಿಲ್ಲ ಅಂತ ಅರ್ಥ. ದೇಹದಲ್ಲಿ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ, ವಿಶೇಷವಾಗಿ ಈ ಮಾನವ ದೇಹದಲ್ಲಿ ನಾವು ಬಂದಿದ್ದೀವಿ ಅಂದ್ರೆ ಅರ್ಥ
ನಾವು ಸಾಕ್ಷಾತ್ಕಾರ ಪಡೀಲಿಕ್ಕೇ ಹುಟ್ಟಿದ್ದೀವಿ. ಅದರಲ್ಲಿ ಯಾವ ಪ್ರಶ್ನೆಯೋ ಗೊಂದಲವೂ ಯಾರು ಇಟ್ಕೋಬಾರ್ದು. ಇನ್ನು ಗುರುಗಳೇ, ನಿಮಗೆ ಆದಂತಹ ಸಂದರ್ಭದಲ್ಲಿ ನೀವು ಸಾಕಷ್ಟು ಜನದ ಹತ್ರ ಕೇಳಿದ್ರಿ ಅಂತ ಹೇಳಿದ್ರಿ, ಈ ಒಂದು ವಿಚಾರವಾಗಿ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ. ಯಾರಾದರೂ ನಿಮಗೆ ನೆಗೆಟಿವ್ ಆಗಿ ಹೇಳಿದ್ರಾ ಅಂತ? ಅಂದರೆ ನೋಡಿ, ತುಂಬ ಜನಕ್ಕೆ, ಪಂಡಿತರಿಗೆ ವಿಶೇಷವಾಗಿ, ಜ್ಞಾನಿಗಳಿಗಲ್ಲ, ಪಂಡಿತರಿಗೆ ಇದೊಂದು ಮೂಢತನ ಇದೆ. ಏನು ಅಂದರೆ, ಇದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ ಅಂತ. ಆ ಕಾರಣದಿಂದಾಗಿ ನಮಗೆ ಆ 2013ರಲ್ಲಿ ಒಂದು ವಿಶೇಷವಾದಂಥ ಅನುಭವ ಆದಾಗ ನಾವು ಸಾಕಷ್ಟು ಜನರ ಹತ್ರ ಕೇಳಿದ್ದು, ತುಂಬ ಪಂಡಿತರು ಅನ್ಸ್ಕೊಂಡಂಥವ್ರು, ತುಂಬ ಮೇಧಾವಿಗಳು, ದೊಡ್ಡ ಪೀಠಾಧಿಪತಿಗಳು ಅಂತ ಅಂದ್ಕೊಂಡವರು ಯಾರಿದ್ರು, ಅವ್ರ ಬಳಿ ಹೋದಾಗ ಅವರುಗಳಿಗೆ ಇದ್ರ ಬಗ್ಗೆ ಅರಿವಿರಲಿಲ್ಲ. ಅದು ಅವರ ದೋಷವೂ ಅಲ್ಲ, ಆದರೆ ಅವರಿಗೆ ಆ ಸಾಕ್ಷಾತ್ಕಾರ ಅಥವಾ ಆ ಒಂದು ಅನುಭೂತಿ ಆಗಿದ್ದ ಇಲ್ಲದೆ ಕಾರಣದಿಂದಾಗಿ ಇವನಿಗೆ ಹೆಂಗಾಗ್ಲಿಕ್ಕೆ ಸಾಧ್ಯ ಅಂತ ಅವ್ರಿಗೆ ಬಹುಶಃ ಇದ್ದಿರಬಹುದು. ಆ ಕಾರಣದಿಂದಾಗಿ ಇದು ಏನೋ ಸಮಸ್ಯೆ, ಇದು ದೈಹಿಕವಾದ ಬೇರೆ ಇನ್ನೇನೋ ಊನತೆ ಇರಬಹುದು, ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಬಹುದು ಅನ್ನೋ ರೀತಿಯಾಗಿ ಒಂದು 3-4 ಜನ ಹೇಳಿದ್ರು ನನಗೆ. ಆದರೆ ಪುಣ್ಯವಶಾತ್ ಒಂದು ಸಾಧನೆ ಇದ್ದದ್ರಿಂದ ನಮಗೂ ಇಲ್ಲ, ಇದೇನೋ ಸಮಥಿಂಗ್ ಬೇರೆ ಇರಬಹುದು. ಯಾಕೆ? ದೇಹ ಹಗುರವಾಗಿದೆ, ಒಂದು ಫ್ರೆಶ್ನೆಸ್. ಹೇಗೆ ಅಂದರೆ, ನಾವು ನಿತ್ಯ 3 ಬಾರಿ 4 ಬಾರಿ ಸ್ನಾನ ಮಾಡುವಂಥವ್ರು, ಆದರೆ ಆ 3 ದಿನಗಳವರೆಗೆ ಸ್ನಾನವೇ ಅವಶ್ಯಕತೆ ಇಲ್ಲ. ಆ ದೇಹದಲ್ಲಿ ಆ ಒಂದು ಫ್ರೆಶ್ನೆಸ್, ಹಗುರತೆ ಭಾವ ಆಗ್ತಾ ಇದೆ, ಎಲ್ಲ ಗೊಂದಲಗಳು ಬಿದ್ದು ಹೋಗಿದೆ. ಕೂತಿದ್ರೆ ಕೂತೇ ಇರಬೇಕು, ಕಣ್ಣು ಮುಚ್ಚಿ ಕಣ್ಣು ಬಿಟ್ಟರೆ 3-4 ಗಂಟೆಗಳು ಕಳೆದು ಹೋಗಿರ್ತಾ ಇತ್ತು. ಈಗ ಆಗ್ತಾ ಇದೆ ಅಂದರೆ ಬಹುಶಃ ಇದೇನೋ ಬೇರೆ ಇದ್ದಿರಬಹುದು, ಆದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಸ್ವಾಮಿ ವಿರೇಜಾನಂದ ಸರಸ್ವತಿಗಳ ಹತ್ರ ಹೋದಾಗ ಅವರು ಹೇಳಿದ ಮಾತು, ಹೇಳಿದ ರೀತಿಯಿಂದಾಗಿ ನಮ್ಮ ಮೇಲೆ, ನಮ್ಮ ಸಾಧನೆ ಮೇಲೆ, ನಮಗಾದ ಅನುಭೂತಿಯ ಮೇಲೆ ಒಂದು ಭರವಸೆ ಬಂತು. ಆದರೆ ಈಗಲೂ ಕೂಡ ತುಂಬ ಜನ ಹೇಳ್ತಾರೆ, ಇದು ಎಲ್ರಿಗೂ ಸಾಧ್ಯ ಇಲ್ಲ, ನೀವು ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ. ಅಪ್ಪ, ನಿಮ್ಮ ಕೆಲಸ ಎಲ್ಲರೂ ಮಾಡಿ. ಅಧ್ಯಾತ್ಮ ಅಂದ ತಕ್ಷಣ ಲೌಕಿಕವಾದ ಆಸೆಗಳನ್ನು ಬಿಡು ಅಂತ ಅಲ್ಲ, ಕೆಲಸಗಳನ್ನು ಬಿಡು ಅಂತ ಅಲ್ಲ. ಕೆಲಸಗಳನ್ನು ಮಾಡು, ಯಾಕೆಂದರೆ ನೀನು ಕರ್ಮವನ್ನು ಕಳೀಲಿಕ್ಕೆ ಬಂದಿದ್ದೀಯೇ. ಆದರೆ ಸೇಮ್ ಟೈಮ್ ಅದರ ಜೊತೆಗೆ ಆ ಸಾಕ್ಷಾತ್ಕಾರ ಅನ್ನುವ ಕಡೆಗೂ ಹೋಗು, ಯಾಕೆಂದರೆ ನೀನು ಅದಕ್ಕಾಗಿಯೇ ಹುಟ್ಟಿದ್ದೀಯೆ, ಅದನ್ನು ಪಡೀಲಿಕ್ಕಾಗಿಯೇ ಹುಟ್ಟಿದ್ದೀಯೆ, ಆ ಅನುಭೂತಿಯನ್ನು ಪಡೀಲಿಕ್ಕೆ ನೀನು ಅರ್ಹನಾಗಿದ್ದೀಯೆ. ಅದರಲ್ಲಿ ಯಾವ ಅನುಮಾನವೂ ಬೇಕಾಗಿಲ್ಲ. ಹಾಗಾಗಿ ಯಾರಾದರೂ ಆ ರೀತಿಯಾಗಿ ಮಿಸ್ಗೈಡ್ ಮಾಡಿದರೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಆದರೆ ಈಗ ಸಾಧನೆ ಮಾಡ್ತಾ ಮಾಡ್ತಾ ಭ್ರಮೆಗೂ ಈಡಾಗ್ತೀವಿ. ಯಾವುದೋ ಬಣ್ಣ, ಯಾವುದೋ ಧ್ವನಿ, ಯಾವುದೋ ಆಕಾರಗಳು ಕಾಡಕ್ಕೆ ಶುರುವಾಗ್ತದೆ. ಕಾಡ್ಲಿಕ್ಕೆ ಶುರುವಾದಾಗ ತುಂಬ ಜನ ಇದೇ ನನ್ನ ದೊಡ್ಡ ಸಾಧನೆ ಅಂತ ಅನ್ಕೊಂಡ್ಬಿಡ್ತಾರೆ. ಅದು ನಿನ್ನನ್ನು ದಾರಿ ತಪ್ಪಿಸುವಂಥ ವಿಧಾನವೂ ಆಗಿರಬಹುದು. ಹಾಗಾಗಿ ಹಿರಿಯರೇನು ಹೇಳ್ತಾರೆ, ಭ್ರಮೆಗೆ ಈಡಾಗಬೇಡ. ನನ್ನ ಅನುಭೂತಿಗಳಾದಾಗಲೂ ನಾನು ಹೇಳಿದ್ನಲ್ಲ, ನನ್ನನ್ನೇ ಪಕ್ಕದಲ್ಲಿ ನಿಂತು ಪ್ರಶ್ನೆ ಮಾಡ್ತಾ ಇದ್ದೆ, ಯಾಕೆ ಹೀಗಾಗ್ತಾ ಇದೆ? ನಾನು ಮೂಢನಾಗಿಲ್ಲ ತಾನೆ, ನಾನು ಭ್ರಮೆಗೆ ಈಡಾಗಿಲ್ಲ ತಾನೆ ಅನ್ನುವ ಪ್ರಶ್ನೆಗಳನ್ನು ನನಗೆ ನಾನೇ ಕೇಳ್ಕೊಳ್ತೀನಿ. ಇವತ್ತಿಗೂ ನನಗೇನಾದರೂ ವಿಶೇಷವಾದ ಅನುಭೂತಿಗಳಾದಾಗ ನಾನು ಪ್ರಶ್ನೆ ಕೇಳ್ಕೊಳ್ತೀನಿ. ನಾನು ನಮ್ಮ ಸಾಧಕರಿಗೂ ಹೇಳ್ತೀನಿ, ಸಾಧನೆ ಮಾಡಬೇಕಾದ್ರೆ ಈ ಅನುಭವಗಳಾಗಬಹುದು, ಆದಾಗ ಮೂಢರಾಗಬೇಡಿ, ಭ್ರಮೆಗೆ ಈಡಾಗಬೇಡಿ, ಪ್ರಶ್ನೆ ಮಾಡ್ಕೊಳ್ಳಿ, ಈ ಸಾಧನೆಯಿಂದ ಈ ಅನುಭೂತಿ ಏನಾಗ್ತಾ ಇದೆ, ಇದು ಹೌದಾ ಅಂತ ಪಕ್ಕದಲ್ಲಿ ನಿಂತು ಪ್ರಶ್ನೆ ಮಾಡ್ಕೊಳ್ಳಿ. ಪ್ರಶ್ನೆಗೆ ಉತ್ತರ ಬಂದ ಮೇಲೆ ಅದನ್ನು ಇಗ್ನೋರ್ ಮಾಡಬೇಡಿ, ಒಪ್ಪಿ ಅಂತ. ಇನ್ನು ನೀವು ಹೇಳ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ಕೂಡ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಆಗೇ ಆಗುತ್ತೆ. ಈ ಒಂದು ಕರ್ಮಭೂಮಿಯಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ಕರ್ಮವನ್ನು ಕೂಡ ಮಾಡಬೇಕು ಅಂತೇಳಿ. ಎರಡು ಜೊತೆಗೆ ಅಂದರೆ ಹೇಗೆ ಮಾಡೋದಕ್ಕೆ ಸಾಧ್ಯ, ಹೇಗೆ ಮಾಡ್ಬೇಕು, ಅದನ್ನು ಯಾವ ರೀತಿ ಏನನ್ನ ಒಂದು ನಾವು ಪಾಲನೆ ಮಾಡ್ಕೊಂತ ಹೋದರೆ ಅದು ಸಾಧ್ಯ ಆಗುತ್ತೆ ಅಂತ ಹೇಳಿ. ನೋಡಿ, ದಿನದಲ್ಲಿ 24 ಗಂಟೆ ಇದೆ. ಆ 24 ಗಂಟೆನಲ್ಲಿ 23 ಗಂಟೆ ನಿಮ್ಮ ನಿದ್ದೆ, ನಿಮ್ಮ ಕುಟುಂಬ, ನಿಮ್ಮ ಕಾರ್ಯಗಳಿಗೆ ಮೀಸಲಿಡಿ. ಕನಿಷ್ಠ ಒಂದೇ 1 ಗಂಟೆ, ಕನಿಷ್ಠ 1 ಗಂಟೆ ಸಾಧನೆಗೆ ಮೀಸಲಿಡಿ. ಧ್ಯಾನ, ಜಪ, ಈ ಕಾರ್ಯಗಳಿಗೆ ಮೀಸಲಿಡಿ. ಹೆಚ್ಚು ಅಂದರೆ 2 ಗಂಟೆ, 1 ಗಂಟೆ ಬೇಕಾದಷ್ಟು ಲೌಕಿಕದಲ್ಲಿ ಇರೋರಿಗೆ. ಹೀಗೆ 1 ಗಂಟೆ ಅಥವಾ 2 ಗಂಟೆ ನೀವು ಸಾಧನೆ ಮಾಡ್ತಾ ಹೋದರೆ ಲೌಕಿಕ ಕರ್ಮಗಳನ್ನು ಕಳ್ಕೊಂಡು ಆಧ್ಯಾತ್ಮಿಕವಾಗೂ ನೀವು ಬೆಳಿಬಹುದು. ನೀವು ಸಾಧನೆಯೇ ಮಾಡದೆ ಬರೀ ಕೆಲಸದಲ್ಲಿ ಮುಳುಗಿದ್ರೆ ಅಲ್ಲಿ ಆಸೆಗಳೇ ಹೆಚ್ಚು, ಬೇರೆ ಬೇರೆಯ ಅಪೇಕ್ಷೆಗಳೇ ಹೆಚ್ಚು. ಅದು ಹೆಚ್ಚು ಸೆಳೆತ ಮಾಡ್ತಾ ಹೋಗ್ತದೆ. ಸೆಳೆತ ಉಂಟಾದಷ್ಟು, ಕರ್ಮ ಮಾಡದಷ್ಟು ನೀವು ಇನ್ನೂ ಕರ್ಮಕ್ಕೆ ಒಳಗಾಗ್ಬಿಡ್ತೀರಿ.
ಆ ಕರ್ಮ ಬಂಧನದಿಂದ ಬಿಡುಗಡೆ ಆಗಬೇಕಾದ್ರೆ ಕನಿಷ್ಠ 1-2 ಗಂಟೆ ಧ್ಯಾನಕ್ಕೆ ನಿಮ್ಮ ಮನಸ್ಸಿನ ಆತ್ಮದ ಕಡೆಗೆ ಗಮನ ಕೊಟ್ಟರೆ ಸಾಕು, ನೀವು ಆತ್ಮ ಸಾಕ್ಷಾತ್ಕಾರ ಅನ್ನೋದನ್ನ ಪಡಿತೀರಿ. ಆದರೆ ತೀವ್ರವಾದ ಬಯಕೆ ಇದೆ, ತೀವ್ರವಾಗಿ ಈ ಜನ್ಮದಲ್ಲೇ ನಾನು ಸಾಧನೆಯನ್ನು ಮಾಡಬೇಕು ಅನ್ನುವಂಥ ತೀವ್ರತೆ ಇದ್ದರೆ ಆಗ ಗಂಟೆಗಳು ಜಾಸ್ತಿ ಕೊಡ್ಬೇಕು ಇಲ್ಲಿಗೆ. ಗುರುಗಳೇ, ನೀವು ಹೇಳಿದ್ರಿ ಈಗ ಸಾಧನೆ ಮಾಡುವ ಕಡೆಗೆ ನಿಮ್ಮ ಒಂದು ಜ್ಞಾನವನ್ನಾಗಿರ್ಬೋದು ಅಥವಾ ಸ್ವಲ್ಪ ಟೈಮನ್ನಾಗಿರ್ಬೋದು ಮೀಸಲಿಡಬೇಕು ಅಂತ ಹೇಳಿ, ಅದಕ್ಕೆ ಧ್ಯಾನ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳಿದ್ರಿ. ಧ್ಯಾನ ಮಾಡೋಕ್ಕೆ ಕೂತ್ಕೊಂಡಾಗ ಕೆಲವೊಂದಿಷ್ಟು ಕಾಮನೆಗಳೇ ಜಾಸ್ತಿ ಬರುತ್ತೆ, ಇದು ತಪ್ಪಾ? ಒಂದು ಮನಸ್ಸು ಅಂತಿದ್ಮೇಲೆ ಮನಸ್ಸಿನ ನಿಮಗೆ ಗೊತ್ತಿರಬಹುದು, ಮನಸ್ಸು ಅನ್ನೋದೇ ದ್ವಂದ್ವ ಮಾಡುವಂಥದ್ದು, ಡ್ಯುಯಲ್ ಮೈಂಡ್ ಅಂತಾನೆ ಕರೀತಾರೆ. ಪ್ರತಿಯೊಬ್ಬರಿಗೂ ಇರ್ತದೆ, ಪ್ರತಿಯೊಬ್ಬರಿಗೂ. ಅದು ಪ್ರಭು ಶ್ರೀರಾಮಚಂದ್ರನಿಗೆ ಇತ್ತು. ನೀವು ಯೋಗ ವಾಸಿಷ್ಠ ಅಂತ ಒಂದು ಕೃತಿ ಇದೆ, ರಾಮಾಯಣಕ್ಕಿಂತ ಅದು ಬೃಹತ್ತಾದದ್ದು. ವಸಿಷ್ಠ ರಾಮಾಯಣ ಅಂತ ಕೂಡ ಅದನ್ನು ಕರೀತಾರೆ. ಅದು ಅದ್ವೈತದ ಆಧಾರದ ಮೇಲೆ ಇರೋದ್ರಿಂದ ಅದು ಹೆಚ್ಚು ಪ್ರಚಲಿತದಲ್ಲಿ ಕಡಿಮೆ ಇದೆ. ಆ ವಸಿಷ್ಠ ರಾಮಾಯಣ ಯಾಕೆ ಬಂತು? ರಾಮ ಡಿಪ್ರೆಸ್ ಆಗ್ಬಿಟ್ಟ. ಅಂದ್ರೆ ಈ ಕಾಯಿಲೆ, ಈ ವೃದ್ಧಾಪ್ಯ, ಹೇಗೆ ಸಿದ್ಧಾರ್ಥನ ಕಥೆ ಕೇಳ್ತಿರೋ ಸೇಮ್ ಅದೇ ರೀತಿಯಾಗಿ ಅವನು ನಗರ ಪ್ರದಕ್ಷಿಣೆಗೆ ಹೋದಾಗ ಅದನ್ನೆಲ್ಲ ನೋಡಿ ಗೊಂದಲಕ್ಕೀಡಾದ. ಇಷ್ಟೇನಾ ಜೀವನ? ಇದಕ್ಕಾಗಿ ನೀವು ಇಷ್ಟೆಲ್ಲ ಮಾಡಬೇಕಾ? ಇದೆಲ್ಲ ಅವಶ್ಯಕತೆ ಇದೆಯಾ ಅಂತ. ಹಾಗಾಗಿ ಅದಕ್ಕೆ ಪ್ರಶ್ನೆ ಉತ್ತರವಾಗಿ ಶುರುವಾದಿದ್ದೇ ವಸಿಷ್ಠ ರಾಮಾಯಣ. ಹೀಗೆ ಪ್ರಶ್ನೆ ಮಾಡ್ತಾ ಮಾಡ್ತಾ ಮನಸ್ಸು ಗೊಂದಲದಿಂದ ಕೂಡಿರುವುದು ಸಹಜವಾದದ್ದು. ನೀನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಸಾಕ್ಷಿ ಪ್ರಜ್ಞೆಯಿಂದ ನಿನ್ನನ್ನು ಯಾರು ಅಂತ ನೋಡ್ಕೊಂಡು ಹೋಗು. ಆಗ ಆತ್ಮ, ಮನಸ್ಸು, ಹೀಗೆ ತುಂಬ ಕಥೆಗಳ ಮೂಲಕ, ಸಣ್ಣ ಸಣ್ಣ ಉಪಕಥೆಗಳ ಮೂಲಕ ವಸಿಷ್ಠರು ರಾಮನಿಗೆ ಮನಸ್ಸು ಅಂದ್ರೇನು, ಆತ್ಮ ಅಂದ್ರೇನು, ನೀನು ಯಾಕೆ ಹುಟ್ಟಿದ್ಯಾ, ನೀನು ಮಾಡಬೇಕಾದದ್ದೇನು ಅಂತ ಹೇಳ್ತಾ ಹೋಗ್ತಾರೆ. ಅಂತಹ ಪ್ರಭು ಶ್ರೀರಾಮಚಂದ್ರನಿಗೆ ಮನಸ್ಸಿನಲ್ಲಿ ಅಷ್ಟು ಗೊಂದಲಗಳು ಉಂಟಾಯಿತು ಅಂದರೆ ನಮಗೇನ್ಯಾರು? ಸಹಜವಾದದ್ದೇ. ಕಣ್ಣು ಮುಚ್ಚಿದಾಗ ಕಾಮನೆಗಳು, ಗೊಂದಲಗಳು, ಪ್ರಶ್ನೆಗಳು ಮೂಡುವಂಥದ್ದು ಸಹಜ. ಹೇಗೆ ಹೃದಯ ಹೊಡ್ಕೊಳ್ತಾ ಇದೆಯೋ, ರಕ್ತ ತನಗೆ ತಾನೇ ಚಲಿಸ್ತಾ ಇದೆಯೋ, ಮನಸ್ಸು ಹಾಗೆ ತನ್ನ ಕೆಲಸ ಮಾಡ್ತಾ ಇರುವಂಥದ್ದು ಸಹಜ. ಅದು ಎಲ್ಲಿವರೆಗೆ? ಮನಸ್ಸಿನಲ್ಲಿ ಕರ್ಮ ಕೂತಿರೋವರೆಗೆ. ಅಂದರೆ ಆ ಮೂವಿ ಏನು ಹೇಳ್ತೀವಿ, ಆ ಚಿತ್ರಗಳು, ಆ ಸಿನಿಮಾ ಎಲ್ಲಿವರೆಗಿದೆ ಅಲ್ಲಿವರೆಗೆ ಆ ಕಾಮನೆಗಳು ಬರ್ತಾ ಇರ್ತದೆ. ಒಂದಿನ ರೀಲ್ ಎಂಡ್ ಆಗಬೇಕಲ್ಲ, ದಿ ಎಂಡ್ ಬರಲೇಬೇಕಲ್ಲ. ಹಾಗೆ ಎಂಡ್ ಆದ ದಿನ ಆ ಧ್ಯಾನ ಘಟಿಸ್ತದೆ, ಸಾಕ್ಷಾತ್ಕಾರವನ್ನು ಪಡಿತೀರಿ. ಅಲ್ಲಿವರೆಗೆ ತಾಳ್ಮೆಯಿಂದ ಇರಬೇಕು, ಸಂಯಮದಿಂದ ಸಾಧನೆಯನ್ನು ಮಾಡಬೇಕು. ಸಂಯಮ ಇಲ್ಲ, ಧೈರ್ಯ ಇಲ್ಲದೆ ಇದ್ದರೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ದಿನದಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಪಡಿಬೇಕು, ಒಂದೇ ದಿನದಲ್ಲಿ ನನ್ನ ಮನಸ್ಸನ್ನು ನಿಯಂತ್ರಣ ಮಾಡಬೇಕು ಅಂತ ಹೊರಟ್ರೆ ನೀವು ಒಂದು ಬಾಂಬನ್ನು ಹಾಕಿದಾಗೆ. ನಿಮ್ಮ ಮನಸ್ಸಿನ ಮೇಲೆ ನೀವೇ ಬಾಂಬನ್ನು ಹಾಕಿದಾಗೆ. ಅದು ಇನ್ನಿಲ್ಲಬೇಕಾದ್ರೂ ಬ್ಲಾಸ್ಟ್ ಆಗಬಹುದು. ಹಾಗಾಗಿ ಆ ಕೆಲಸ ತಪ್ಪು ಕೆಲಸ. ಅದು ಎಲ್ಲರೂ ಅದನ್ನು ಹೇಳ್ತಾರೆ, ಮನಸ್ಸನ್ನು ನಿಯಂತ್ರಿಸಬೇಕು. ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ ಮನಸ್ಸನ್ನು ನಿಯಂತ್ರಿಸುವ ಅಂತ. ಮನಸ್ಸಿಗೆ ಸಂಸ್ಕಾರ ಕೊಡು, ಮನಸ್ಸನ್ನು ಬೇಕಾದರೆ ಡಿಸ್ಕನೆಕ್ಟ್ ಮಾಡು. ಅದಕ್ಕೆ ಅಷ್ಟವಕ್ರ ಏನು ಹೇಳ್ತಾರೆ, ಏನು ಮಾಡೋದಿದ್ರು ಸಾಕ್ಷಿ ಭಾವದಿಂದ ಮಾಡು. ನಾನು ಮಾಡ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ ಅನ್ನೋ ಭಾವ ಬೇಡ. ಅದು ಬರ್ತಾ ಇದೆ, ಅದು ಹೋಗ್ತದೆ, ನೀನು ಸಿಗಹಾಕೋಬೇಡ ಅದಕ್ಕೆ. ಸಹಜ ಪ್ರಕ್ರಿಯೆ. ಪ್ರತಿಯೊಬ್ಬರಿಗೂ ಕಣ್ಣು ಮುಚ್ಚಿದ್ರೆ ಏನೋ ಒಂದು ಬರ್ತದೆ. ಕೆಲವ್ರಿಗೆ ಹಣ ಬರ್ತದೆ, ಕೆಲವ್ರಿಗೆ ಹುಡುಗಿ ಬರ್ತಾರೆ, ವ್ಯತ್ಯಾಸಗಳಿರ್ತವೆ, ಅವರವರ ಆಸೆ ಕಾಮನೆಗಳು. ಆದರೆ ಒಂದು ದಿನ ಮುಗ್ದು ಹೋಗ್ತದೆ. ಅದು ಸಾಧನೆ ಮಾಡ್ತಾ ಮಾಡ್ತಾ ಹೋದರೆ ಕೆಲವರಿಗೆ ಒಂದು ದಿನ, ಕೆಲವರಿಗೆ ಒಂದು ವರ್ಷ, ಕೆಲವರಿಗೆ ಒಂದು ಜನ್ಮವೇ ಬೇಕಾಗ್ತದೆ ಮನಸ್ಸು ಆ ಸಂಸ್ಕಾರಕ್ಕೆ ಒಳಗಾಗಬೇಕಾದ್ರೆ. ಅಲ್ಲಿವರೆಗೆ ನಿರಂತರವಾಗಿ ಸಾಧನೆ ಮಾಡಬೇಕು. ಸಾಧನೆ ಅನ್ನುವಂಥ ಈ ನಿಟ್ಟಿನಲ್ಲಿ ಆತ್ಮಜ್ಞಾನ ಮತ್ತು ಬ್ರಹ್ಮಜ್ಞಾನ ಇವೆರಡಕ್ಕೂ ಸಂಬಂಧಪಟ್ಟಂತೆ ಏನು ವ್ಯತ್ಯಾಸ ಅಂತ ಹೇಳ್ತೀವಿ? ನೀವೇ ಬ್ರಹ್ಮ ಆದಮೇಲೆ ಆತ್ಮಜ್ಞಾನ ಬೇರೆ, ಬ್ರಹ್ಮಜ್ಞಾನ ಬೇರೆ ಇಲ್ಲವೇ ಇಲ್ಲ. ಅದ್ವೈತ ವೇದಾಂತದ ಪ್ರಕಾರ ನೀನೇ ಬ್ರಹ್ಮ. ಹಾಗಾಗಿ ಬ್ರಹ್ಮಜ್ಞಾನ ಬೇರೆ, ಆತ್ಮಜ್ಞಾನ ಬೇರೆ ಇಲ್ಲ. ಬ್ರಹ್ಮ ಅಂದ್ರೇನು? ಅಸೀಮವಾದದ್ದು, ಅತೀತವಾದದ್ದು, ಅಗಾಧವಾದದ್ದು. ಆ ಅಗಾಧವಾದ, ಅತೀತವಾದ, ಅಸೀಮವಾದ ಜ್ಞಾನ ಏನಿದೆ ಅದಕ್ಕೆ ಬ್ರಹ್ಮ ಅಂತ ಕರೀತಾರೆ. ನೀವು ಯಾವಾಗ ಆತ್ಮ ಸಾಕ್ಷಾತ್ಕಾರ ಆಯಿತು ಅಂದರೆ ನಿಮ್ಮನ್ನು ನೀವು ಯಾರು ಅನ್ನುವ ಜ್ಞಾನ ಪಡೆದ್ರೋ ಆ ಬ್ರಹ್ಮಜ್ಞಾನವನ್ನು ತನಗೆ ತಾನೇ ನೀವು ಪಡೆದು ಬಿಟ್ಟಿರ್ತೀರಿ. ಹಾಗಾಗಿ ಬ್ರಹ್ಮಜ್ಞಾನ ಬೇರೆ, ಆತ್ಮಜ್ಞಾನ ಬೇರೆ ಅಲ್ಲ. ಬ್ರಹ್ಮಜ್ಞಾನ ಅಂದ್ರೆ ಅರ್ಥ ಏನು ಅಂದರೆ ಆತ್ಮಜ್ಞಾನ ಪಡೆಯುವ ಜ್ಞಾನಕ್ಕೆ ಹೆಸರು ಬ್ರಹ್ಮಜ್ಞಾನ ಅಂತ. ಇನ್ನು ಗುರುಗಳೇ, ಹಾಗಿದ್ರೆ ತಿಳುವಳಿಕೆಯೇ ಜ್ಞಾನನ ಅಥವಾ ತಿಳಿದುಕೊಳ್ಳುವ ಹಂಬಲವೇ ಸಾಕ್ಷಾತ್ಕಾರನ ಅಂತ? ತಿಳುವಳಿಕೆ ಜ್ಞಾನ ಅಲ್ಲ,
ತಿಳಿತಾ ಹೋಗ್ತೀವಿ, ತಿಳಿತಾ ಆ ಜ್ಞಾನವನ್ನು ನಾವು ಪಡಿತೀವಿ. ಗ್ರಂಥಾಲಯಕ್ಕೆ ಹೋಗ್ತಾ ಹೋಗ್ತಾ ನೀವು ತಿಳಿತಾ ಹೋಗ್ತೀರಿ, ಒಂದು ದಿನ ನೀವೇ ಗ್ರಂಥಾಲಯವಾಗಿ ಹೋಗ್ಬಿಡ್ತೀರಿ. ಅದು ಜ್ಞಾನ. ಈಗ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಹೇಳಿದ್ರೆ, ಅಂದ್ರೆ ನಮ್ಮನ್ನೇ ನಾವು ನಿಂತ್ಕೊಂಡು ನೋಡುವಂಥದ್ದು, ನಮ್ಮ ಪ್ರತಿಬಿಂಬವನ್ನ, ಅಥವಾ ನಾವ್ ಯಾರು ಅನ್ನುವಂಥ ವಿಚಾರವನ್ನ ಕಂಡುಕೊಳ್ಳುವುದೇ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ, ಹಾಗಿದ್ರೆ ಆತ್ಮನಿಗೂ ಪರಮಾತ್ಮನಿಗೂ ಇರುವಂತಹ ಒಂದು ನೇರ ನಂಟು ಅನ್ಬೋದು, ಅಥವಾ ಆ ಒಂದು ಸಾಕ್ಷಾತ್ಕರಿಸಿಕೊಳ್ಳುವಂಥದ್ದಿರ್ಬೋದು, ಅದನ್ನೇ ಆತ್ಮ ಸಾಕ್ಷಾತ್ಕಾರ ಅಂತಾರ ಹೇಗೆ ಅಂತ ನೋಡಿ, ರಾಮಕೃಷ್ಣರು ಹೇಳ್ತಾರೆ, ಎಲ್ಲಿಯವರೆಗೆ ಆತ್ಮ ಸಾಕ್ಷಾತ್ಕಾರ ಆಗಲ್ಲ ಅಲ್ಲಿವರೆಗೆ ಪರಮಾತ್ಮನ ಸಾಕ್ಷಾತ್ಕಾರ ಸಾಧ್ಯ ಇಲ್ಲ. ನನ್ನನ್ನು ನಾನು ಕಂಡುಕೊಳ್ಳದೆ ಪರಮಾತ್ಮನನ್ನು ನಾನು ಕಂಡಿದ್ದೀನಿ ಅಂತ ಹೇಳಿದ್ರೆ ಅದು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ. ಹಾಗಾಗಿ ಎಲ್ಲರೂ ಹೇಳುವಂಥದ್ದು, ಎಲ್ಲ ಯೋಗಿಗಳು, ಎಲ್ಲ ಋಷಿಗಳು ಹೇಳುವಂಥದ್ದು, ಮೊಟ್ಟ ಮೊದಲ ಅನುಭವ ಆಗೋದು ಯಾವುದು ಅಂದರೆ ಆತ್ಮದ ಅನುಭವ. ಆ ಆತ್ಮದ ಅನುಭವ ಆದಮೇಲೆ ಆ ಪರಮ ಆತ್ಮದ ಅನುಭವ ಆಗ್ತದೆ. ಪರಮ ಆತ್ಮ ಅಂದರೆ ಯಾವುದು? ಅಲ್ಟಿಮೇಟ್, ಪರಿಪೂರ್ಣವಾದದ್ದು. ಪೂರ್ಣ ಕಾಮ ಅಂತ ಯಾರು ಕರೀತಾರೋ ಅವನನ್ನು ಪರಮಾತ್ಮ ಅಂತ ಕರಿತೀವಿ. ಅದರ ಒಂದು ಭಾಗವಾಗಿ ಈ ಆತ್ಮ ಇರುವಂಥದ್ದು. ಸೂರ್ಯನ ಕಿಡಿ ಹೇಗೆ ಚಾಚುತ್ತಾ ಇದೆಯೋ, ಹೊರಗೆ ಹೊಮ್ಮುತ್ತಾ ಇದೆಯೋ, ಹಾಗೆ ಪರಮಾತ್ಮನ ಕಿಡಿ ಆತ್ಮ ರೂಪವಾಗಿ ಹೊರ ಹೊಮ್ಮಿಟ್ಟಿದೆ. ಆದರೆ ನಾವು ಹೊಮ್ಮಿದ ನಂತರ ನಾವು ಮರ್ತು ಹೋಗ್ಬಿಟ್ಟಿದ್ವಿ ಅದರದೇ ಒಂದು ಭಾಗ ಅಂತ. ಯಾವಾಗ ಸಾಕ್ಷಾತ್ಕಾರ ಆಗ್ತದೋ ನಾವು ಆ ಪರಮಾತ್ಮನದೇ ಒಂದು ಭಾಗ ಅನ್ನುವ ಅರಿವು ಆಗ್ತದೆ. ಆಗ ಅದನ್ನು ನಾವು ಸಾಕ್ಷಾತ್ಕಾರ ನೋಡ್ತೀವಿ, ಆ ಪರಮ ಶಕ್ತಿಯ ಅನುಭೂತಿಯನ್ನು ಅನುಭವಿಸ್ತೀವಿ. ನೋಡ್ತೀವಿ ಅಂದರೆ ಈ ಚಕ್ಷುವಿನಿಂದ, ಫಿಸಿಕಲ್ ಐಯಿಂದ ನೋಡ್ತೀವಿ ಅಂತ ಅರ್ಥ ಅಲ್ಲ. ಇವ ಅಂತರ್ಚಕ್ಷುವಿಂದ ಆ ಪರಮ ಶಕ್ತಿಯ ಅನುಭೂತಿಯನ್ನು ಅನುಭವಿಸ್ತೀರಿ, ಪ್ರತಿ ಕ್ಷಣವೂ ಅನುಭವಿಸ್ತೀರಿ. ಯಾವಾಗ? ನೀವು ಯಾರು ಅನ್ನುವ ಅರಿವು ಇರುವಾದಾಗ, ಸಾಕ್ಷಾತ್ಕಾರ ಆದಾಗ ಪ್ರತಿ ಕ್ಷಣವೂ ಆ ಪರಮ ಶಕ್ತಿಯ ಜೊತೆ ಇರುವಿಕೆಯನ್ನು ಫೀಲ್ ಮಾಡ್ತೀರಿ. ಅಂದ್ರೆ ಅದಕ್ಕೆ ಫಸ್ಟ್ ನಮ್ಮನ್ನ ನಾವು ಅರಿವು ಮೂಡಿಸ್ಕೋಬೇಕು, ಅರಿವು ಮಾಡಬೇಕು. ನೀವು ಯಾರು ಅನ್ನುವ ತಿಳುವಳಿಕೆ ಬರದೆ, ಈಗ ನಾನು ತಂದೆ ಆಗದೆ ತಂದೆಯ ಶಕ್ತಿ ಗೊತ್ತಾಗಲ್ಲ ಅಲ್ವಾ? ತಾಯಿ ಆಗದೆ ತಾಯಿಯ ಕಷ್ಟ ಗೊತ್ತಾಗಲ್ಲ. ಇದೊಂದು ಮಾತಿದೆ, ನೀನು ತಂದೆ ಆಗು, ಆಗ ನೀನು ಯಾರು ಅಂತ, ತಂದೆಯ ಶಕ್ತಿ ಏನು, ತಂದೆ ಎಷ್ಟು ಕಷ್ಟಪಟ್ಟ ಅಂತ ಗೊತ್ತಾಗ್ತದೆ ಅಂತ. ಹಾಗೆ ಆತ್ಮ ನೀನು ಯಾರು ಅನ್ನೋದನ್ನು ಗೊತ್ತಾದಾಗ ಮಾತ್ರ ಪರಮಾತ್ಮ ಯಾರು ಅನ್ನೋದು ಗೊತ್ತಾಗ್ತದೆ. ಆತ್ಮ ಗೊತ್ತಾಗದೆ ಪರಮಾತ್ಮನ ಒಂದು ಸಣ್ಣ ಅನುಭೂತಿಯು ನಿಮಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ, ಅದರಲ್ಲೂ ಕೂಡ ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟಂತೆ ಬಹಳ ವಿಸ್ತಾರವಾಗಿ, ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ.